ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ಈ ಸ್ಕೂಲ್ಗಳಲ್ಲಿ ಎಷ್ಟು ದೊಡ್ಡ ಸ್ಕ್ಯಾಮ್ ಮಾಡ್ತಾರೆ ಅಂದರೆ ಯಪ್ಪ, ನಾನಂತೂ ಇವತ್ತು ಶಾಕೆ ಆದ್ವಿ. ನಮ್ಮ ಮನೆಯವರು ನಾನು ನನ್ನ ಮಗನ ಸ್ಕೂಲ್ ಅಡ್ಮಿಷನ್ ಮಾಡೋಣ ಅಂತ ಹೋಗಿದ್ವಿ. ಅಂದರೆ ನಮಗೆ ಒಂದು ಅಮೌಂಟ್ ಹೇಳಿದ್ದಾರೆ, ನಮ್ಮ ಜೊತೇಲಿ ಬಂದು ಇನ್ನೊಬ್ಬರು ಬಂದಿದ್ರು, ಅವ್ರಿಗೆ ಒಂದು ಅಮೌಂಟ್ ಹೇಳಿದ್ದಾರೆ. ನನಗೆ ನಿಜವಾಗ್ಲೂ ಕೇಳಿ ಶಾಕ್ ಆಯಿತು. ಅಂದರೆ ಮೊದಲಿಂದ ಇದ್ದಾರಲ್ಲ ಅವ್ರಿಗೊಂದು ಅಮೌಂಟು, ಅಂದರೆ ಇಲ್ಲಿ ಒಬ್ರಿಗೆ ಇನ್ಫ್ಲೂಯೆನ್ಸ್ ಮಾಡ್ತಾರಲ್ಲ ಅವ್ರಿಗೊಂದು ಅಮೌಂಟು, ನಮ್ಗೆ ಯಾವುದೂ ಇನ್ಫ್ಲೂಯೆನ್ಸ್ ಇಲ್ಲ ಅಂದರೆ ನಮಗೊಂದು ಅಮೌಂಟು, ಅಂದರೆ ಯಾರು ಗೊತ್ತಿರೋದಿಲ್ವಲ್ಲ ನಮ್ಗೆ ಯಾರೂ, ಸೊ ನಮಗೊಂದು ಅಮೌಂಟು. ನನಗೆ ನಿಜವಾಗ್ಲೂ ಆಮೇಲೆ ನಾವು ಸ್ಕೂಲಿಂದ ಬಂದಾದ್ಮೇಲೆ ಸ್ವಲ್ಪ ಜನ ವಿಚಾರಿಸಿದ್ಕೆ ನಂಗೆ ನಿಜವಾಗ್ಲೂ ಶಾಕ್ ಆಯಿತು. ಯಪ್ಪ, ಹಿಂಗೆಲ್ಲ ಮಾಡ್ತಾರೆ ಈ ಸ್ಕೂಲ್ಗಳಲ್ಲಿ ಅಂತ. ನಾವು ಮೊದಲು ನನ್ನ ಮಗನ ಬೇರೆ ಸ್ಕೂಲಲ್ಲಿ ಓದ್ತಿದ್ದ. ಈಗ ಆ ಸ್ಕೂಲಲ್ಲಿ ಏನಂದರೆ ಪ್ರಾಬ್ಲಮ್, ಅಂದರೆ ಚೆನ್ನಾಗಿ ಓದೋ ಮಕ್ಳಿಗೆಲ್ಲ ಒಂಥರ ನೋಡೋದು, ಚೆನ್ನಾಗಿ ಓದಿಲ್ದವ್ರನ್ನ ಒಂಥರ ನೋಡೋದು. ಅಂದರೆ ಆ ಮಕ್ಳನ್ನ ನಿಜವಾಗ್ಲೂ ಅದು ಕುಗ್ಗಿಸ್ಬಿಡುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಹೊಗ್ಳಿದವ್ರನ್ನೇ ಹೊಗಳ್ತಾ ಇದ್ದರೆ ನಮ್ಮ ಮನಸ್ಥಿತಿ ಹೆಂಗೆ ಚೇಂಜ್ ಆಗುತ್ತೆ ಹೇಳಿ. ಅದೇ ಥರ ಅಲ್ಲಿ ಮಕ್ಳ ಮೇಲೆ ತುಂಬ ಜನ ಕಂಪ್ಲೇಂಟ್ ಮಾಡಿದ್ದಾರೆ, ತುಂಬ ಜನ ಪೇರೆಂಟ್ಸು ಕಂಪ್ಲೇಂಟ್ ಮಾಡ್ತಾಯಿದ್ರು. ನಮ್ಮ ಮಕ್ಳು ಅಂದರೆ ಅಲ್ಲಿ ನೋಡಿ, ಅಲ್ಲಿ ಏನು ಮಾಡ್ತಾರೆ ಅಂದರೆ ಅಲ್ಲಿ ಈಗಿನ ಕಾಲದ ಮಕ್ಳಿಗೆ ಎಲ್ಲ ಲ್ಯಾಂಗ್ವೇಜ್ ಅನ್ನೋದು ಇರಲೇಬೇಕು. ನನ್ನ ಮಗ ಹಿಂದಿ ಮಾತಾಡ್ತಾನೆ, ಕನ್ನಡ ನಾರ್ಮಲ್ ನಾವು ಮಾತಾಡ್ತಾನೆ, ಇಂಗ್ಲೀಷ್ ಓದ್ತಾನೆ ಬರಿತಾನೆ, ಬಟ್ ಮಾತಾಡೋಕ್ಕೆ ಬರೋಲ್ಲ. ಅಂದರೆ ಫೀಸ್ ಕಟ್ಟಿದ್ವಿ, ಮಾತಾಡೋಕ್ಕೆ ಬರೋಲ್ಲ. ಅವರಲ್ಲಿ ಮಾತಾಡೋದೇ ಇಲ್ವಂತೆ. ಸೊ ಇವೇನು ಕಲಿತಾರೆ ಅಂದರೆ ಈಗಿನ ಕಾಲದ ಮಕ್ಳಿಗೆ ಮುಂದೆ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಅವರು ಓದು ಅಥವಾ ಮುಂದೆ ಎಜುಕೇಷನ್ ಅಂದರೆ ಮುಂದೆ ಹೋಗ್ತಾ ಹೋಗ್ತಾ ಅವ್ರ ಕೆಲಸ ಹೆಂಗೆಲ್ಲ ಸಿಗುತ್ತೆ ಅಂತ ಗೊತ್ತಿಲ್ಲ. ಈಗ ಪ್ರತಿಯೊಂದು ಲ್ಯಾಂಗ್ವೇಜ್ ಅನ್ನೋದು ನಮ್ಮ ಮಕ್ಳಿಗೆ ಇರಲೇಬೇಕು. ಮೇಯ್ನ್ ಇಂಗ್ಲೀಷು, ನಮ್ಮ ಲ್ಯಾಂಗ್ವೇಜ್ ಏನಿದೆ ಅದೊಂದು, ಹಿಂದಿ, ಈ ಮೂರು ಇರಲೇಬೇಕು. ಈಗ ಅಂದರೆ ಹೊರಗಡೆ ಎಲ್ಲರೂ ಹೋದರೆ ಒಂದು ಲ್ಯಾಂಗ್ವೇಜ್ ಅನ್ನೋದು ಇರಬೇಕು ಮಕ್ಳಿಗೆ ಅಂತಲೇ. ನಾನು ಈಗ ಅವ್ನಿಗೆ ಹಿಂದಿ ಬರುತ್ತೆ, ಅವನು ಬರೀ ಟಿ ವಿ ನೋಡ್ಕೊಂಡೇ ಹಿಂದಿ ಕಲ್ತ್ಕೊಬಿಟ್ಟ. ಕನ್ನಡ ನಾರ್ಮಲ್ ನಮ್ಮ ಭಾಷೆ ನಮ್ಗೆ ಬರುತ್ತೆ. ಸೊ ಈಗ ಇಂಗ್ಲೀಷ್ ಅವ್ರು ಕಲಿಬೇಕಂತ ನಂಗೆ ತುಂಬ ಆಸೆ ಇತ್ತು. ಇಂಗ್ಲೀಷ್ ಮಾತಾಡೋದರು ಕಲಿಲೇಬೇಕಲ್ಲ ಮಕ್ಕಳು, ಅಷ್ಟೆಲ್ಲ ಫೀಸ್ ಕಟ್ತಿದ್ದೀವಿ ಅಂದರೆ ಕಲಿಬೇಕು. ಅವ್ನು ಮಾತಾಡೋದು ಕಲಿತೇ ಇಲ್ಲ, ಅವರಲ್ಲಿ ಮಾತಾಡೋದು ಅಂತ ತುಂಬ ಜನ ಕಂಪ್ಲೇಂಟ್ಸ್ ಅದೇ. ಅವನಿಗೆ 5th ರ್ಯಾಂಕ್ ಬಂದಿದ್ದಾನೆ ಸ್ಕೂಲ್ಗೆ, ಓಕೆ, ಅದು ಖುಷಿನೇ. ಆದರೂ ಕೂಡ ಎಲ್ಲೋ ಒಂದು ಕಡೆ ನಮ್ಗೆ ಅಸಮಾಧಾನ ಇದೆ. ಆ ಸ್ಕೂಲಲ್ಲಿ ಮಕ್ಕಳನ್ನ ಅಂದರೆ ಏನು ಗೊತ್ತಾ, ಸ್ಪೋರ್ಟ್ಸಲ್ಲೂ ಅಷ್ಟೇ ಅಥವಾ ಬೇರೆ ಎಲ್ಲದರಲ್ಲೂ ಎನ್ಕರೇಜ್ ಮಾಡೋದ್ರಲ್ಲೂ ಅಷ್ಟೇ, ಓದ್ತಿರ್ತಾರಲ್ಲ ಅವ್ರನ್ನೇ ಎನ್ಕರೇಜ್ ಮಾಡ್ತಿರ್ತಾರಂತೆ, ಅವ್ರನ್ನೇ ಹೊಗಳ್ತಾ ಇರ್ತಾರಂತೆ. ಬೇರೆ ಮಕ್ಕಳೆಲ್ಲ ಬಂದಲ್ಲಿ ಹೇಳ್ತಿರ್ತಾರೆ, ಆಂಟಿ ಹಿಂಗೆಲ್ಲ ಮಾಡ್ತಾರೆ ಆಂಟಿ, ಅವ್ರಿಗೆ ಬುಕ್ಸ್ ಕೊಡೋದಿರ್ಬೋದು, ಅವ್ರನ್ನ ಅಪ್ರಿಷಿಯೇಟ್ ಮಾಡೋದಿರ್ಬೋದು, ತುಂಬ ಅವ್ರನ್ನೇ ಮಾಡ್ತಿರ್ತಾರೆ. ನಮ್ಮ ಕಡೆ ತಲೆನೇ ಹಾಕಲ್ಲ, ನಮ್ಮನ್ನ ಯಾವಾಗಲೂ ಹೊಡಿತಾ ಇರ್ತಾರೆ. ಅದು ಮಕ್ಕಳನ್ನ ಎಷ್ಟು ಚೆನ್ನಾಗಿ ಕುಗ್ಗಿಸುತ್ತೆ ಅಂದರೆ, ಮಕ್ಕಳು ಈ ಸ್ಕೂಲ್ಗೆ ನನ್ನ ಮಗನೇ ಎಷ್ಟೊಂದು ಸಲ ಹೇಳ್ಬಿಟ್ಟಿದ್ದಾರೆ, ಅಮ್ಮ ನಾನು ಈ ಸ್ಕೂಲ್ಗೆ ಹೋಗಲ್ಲ ಅಮ್ಮ, ಹಂಗೆಲ್ಲ ಹೇಳ್ಬಿಟ್ಟಿದ್ದಾನೆ. ನಾನು ಮೊದಲು ಸ್ಕೂಲ್ ಚೇಂಜ್ ಮಾಡು ಅಂತ ಆ ಸ್ಕೂಲ್ ಇದ್ದಾಗಿಂದನೇ ಹೇಳ್ತಿದ್ದ. ಅದಕ್ಕೋಸ್ಕರ ಹೋಗಿ ಚೇಂಜ್ ಮಾಡಿಬಿಡೋಣ ಅಂತ, ಈ ಸಲ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡು ಒಂದು ಸ್ಕೂಲ್ಗೆ ಹೋದ್ವಿ. ಇವತ್ತು ಹೋಗಿದ್ವಿ, ಮೊನ್ನೆ ಒಂದು ಹೋಗಿದ್ವಿ, ಇವತ್ತೊಂದು ಹೋಗಿದ್ವಿ, ಸುಮ್ಮನೆ ಕೇಳ್ಕೊಬರೋಣ ಅಂತ ಹೋದ್ವಿ. ಅವರು ಕೇಳಿದ್ರು ಹೆಂಗೆ ಯಾವ ಸ್ಟ್ಯಾಂಡರ್ಡ್ ಅಂತ. ಈ ಸಲ 4th ಸ್ಟ್ಯಾಂಡರ್ಡ್ಗೆ ಹೋಗ್ತಾನೆ ಅಂತ ಎಲ್ಲ ಹೇಳಿದ್ವಿ. ಆಮೇಲೆ ಏನಂತಾರೆ, ಫೀಸ್ ಎಲ್ಲ ಇಲ್ಲೆಲ್ಲ ಥರನೂ ಇರುತ್ತೆ, ಎಲ್ಲ ಥರ ಆ್ಯಕ್ಟಿವಿಟಿ ಇರುತ್ತೆ. ಒಟ್ಟು 50,000 ಆಗುತ್ತೆ, ಫೀಸೇ 50,000 ಆಗುತ್ತೆ. ಅದೆಲ್ಲ ಬುಕ್ಸು ಮತ್ತು ಬಟ್ಟೆ ಎಲ್ಲ ಸೇರಿ ಒಂದು 65 ಸಾವಿರ ಇದೆ, ಇಷ್ಟಾಗುತ್ತೆ ಅಂತ ಹೇಳಿದ್ರು. ನಾವು ಆಯಿತು ನೋಡುವ ಆಯಿತು ಅಂತ ಸುಮ್ಮನಾದ್ವಿ. ಅವೆಲ್ಲ ಕೇಳಿಕೊಂಡು ಒಂದು ಟೆಸ್ಟ್ ಕೂಡ ಕೊಟ್ಟಿದ್ರು. ನನ್ನ ಮಗ ಚೆನ್ನಾಗೇ ಮಾಡ್ದ, ಅವನು ಜನರಲ್ ನಾಲೆಡ್ಜ್ ಥರ ಕೊಟ್ಟಿದ್ರು, ಅದನ್ನು ಚೆನ್ನಾಗೇ ಮಾಡ್ದ. ಸರಿ ಇಷ್ಟೆಲ್ಲ ಆಗುತ್ತೆ. ನಾವು ಅದಕ್ಕೂ ಅಲ್ಲಿ ಹೇಳಿದ್ವಿ, ಮೇಡಮ್ ಕಡಿಮೆ ಮಾಡಿ ಮೇಡಮ್, ನಾವು ಬಡವರು ಹೂವು ಮಾರ್ತೀವಿ, ನಾವು ಏನಾರ ಒಂಚೂರು ಕಡಿಮೆ ಮಾಡಿ ಮೇಡಮ್. ಹಂಗೆಲ್ಲ ಇಲ್ಲ, ಇಲ್ಲಿ ಬಡವರು ಶ್ರೀಮಂತರು ಅಂತ ಇಲ್ಲ, ಎಲ್ಲರಿಗೂ ಒಂದೇ ಅಂತ ಈ ಥರ ಬಿಲ್ಡಪ್ ಕೊಡ್ಕೊಂಡು ಹೇಳಿದ್ರು. ಆಯಿತು ಸರಿ ಬಿಡಿ, ಏನು ಮಕ್ಳಿಗೆ ಎಜುಕೇಷನ್ ಚೆನ್ನಾಗಿದ್ರೆ ಸಾಕು. ಅಲ್ಲಿ ಯಾರೋ ಪಕ್ಕದಲ್ಲಿ ಹೇಳಿದ್ರು ಅವ್ರ ಮಕ್ಳಲ್ಲಿ ಚೆನ್ನಾಗಿ ಓದ್ತಾರೆ ಇಲ್ಲಿ ಅಂತ. ಸೊ ಆಯಿತು ಹಾಕೋಣ ಅಂತ ಹೋದರೆ 50 ಸಾವಿರ ಹೇಳಿದ್ರು, 65 ಸಾವಿರ ಆಗುತ್ತೆ ಟೋಟಲ್ ಬುಕ್ಸ್ ಅದು ಇದೆಲ್ಲ ಸೇರಿ ಅಂತ. ಆಯಿತು ಒಪ್ಕೊಂಡು ಬಂದ್ವಿ. ಆಮೇಲೆ ನಮ್ಮ ಮನೆಯವರು ಹೂವು ಮಾರಕ್ಕೆ ಹೋಗಿದ್ರೆ, ನಮ್ಮ ಮನೆಯವರಲ್ಲಿ ಗೊತ್ತಿರೋರಿಗೆ ಹಂಗಿಂಗಣ ಅಂತ ಹೇಳಿದ್ದಾರೆ. ಅಯ್ಯೋ ನಿಮ್ಗೆ ಅಷ್ಟು ಬುದ್ಧಿ ಇಲ್ವೋ, 50 ಸಾವಿರ ಏನಕ್ಕೆ, ಅಲ್ಲೆಲ್ಲ ತಗೊಳ್ತಾ ಇರೋದೇ ಮಿನಿಮಮ್ 36 ಸಾವಿರ 40 ಸಾವಿರ ಅಷ್ಟೇ, ಲಾಸ್ಟ್ ಕೊನೆ ಅಂದರೆ 40 ಸಾವಿರ ತಗೊಳ್ತಿದ್ದಾರೆ. ಇನ್ಫ್ಲೂಯೆನ್ಸ್ ಬಂದರೆ 40 ಸಾವಿರ ಅಂತ. ಅವ್ರು ಫಸ್ಟಿಂದ ಓದ್ಕೊಬಂದಿರ್ತಾರಲ್ಲ ಅದೇ ಸ್ಕೂಲಿಂದ LKG UKG, ಅವ್ರಿಗೆ ಮಾತ್ರ 36 ಸಾವಿರ ಹಿಂಗಂತೆ ಅಂತ. ನನಗೆ ಶಾಕ್ ಆಯಿತು. 50 ಸಾವಿರ ಎಲ್ಲಿ, 36 ಸಾವಿರ ಎಲ್ಲಿ, ಯಪ್ಪ ಏನು ಈ ಸ್ಕೂಲ್ಗಳಲ್ಲಿ, ಪ್ರೈವೇಟ್ ಸ್ಕೂಲ್ಗಳಲ್ಲಿ ಹಿಂಗೆಲ್ಲ ಕೇಳ್ತಾರ ದುಡ್ಡು ಅಂತ ನಂಗೆ ನಿಜವಾಗ್ಲೂ ಶಾಕ್ ಆಯಿತು. ಆಮೇಲೆ ನಮ್ಮ ಸ್ಕೂಲಲ್ಲಿ ನಮ್ಮ ಮಗನ ಸ್ಕೂಲ್ಗೆ ಬರ್ತಿದ್ರಲ್ಲ ಅದೇ, ಅವರು ಈಗಲೇ ಫಸ್ಟ್ ಸೇರಿಸ್ತಾ ಇರೋದು. ಅವ್ರಿಗೆ ಏನಂತ ಹೇಳಿದ್ದಾರೆ, ನಮ್ಗೆ 50 ಸಾವಿರ ಹೇಳಿದ್ದಾರೆ. ಅವ್ರಿಗೆ ಫೋನ್ ಮಾಡ್ತಿದ್ದೆ, ನಾನು ಹಿಂಗೆ ನಳಂದ ಸ್ಕೂಲ್ಗೆ ಹೋಗಿದ್ದೆ, ಹಿಂಗೆ ಕೇಳ್ಕೊಂಡು ಬಂದ್ವಿ, 50 ಸಾವಿರ ಆಗುತ್ತೆ ಅಂತ ಹೇಳಿದ್ದಾರೆ ಫೀಸು, ಅದೆಲ್ಲ ಸೇರಿ ಬುಕ್ಸ್ ಎಲ್ಲ ಕೇಳಿದ್ರೆ 60 ಸಾವಿರ ಆಗುತ್ತೆ ಅಂತ ಹೇಳಿದ್ರು. ಅವ್ರು ಹೇಳ್ತಾರೆ, ಅಯ್ಯೋ ನಿಮ್ಗೆ 50 ಸಾವಿರ ಹೇಳಿದ್ರಾ, ನಂಗೆ ಬರೀ 42 ಸಾವಿರ ಹೇಳಿದ್ರು, ಬುಕ್ಸ್ ಎಲ್ಲ ಇದೆಲ್ಲ ಸೇರಿ ಒಂದು 53 ಸಾವಿರ ಹಿಂಗಾಗುತ್ತೆ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರು.
ಯಪ್ಪಾ ನನಗೆ ಇದು ಅಲ್ಲೊಂದು ಶಾಕ್ ಕೊಟ್ಟರೆ ಇವ್ರೊಂದು ಶಾಕ್ ಕೊಟ್ಟರು. ಇವರು ನಮ್ಮ ಜೊತೆನೇ ಬಂದಿರೋದು, ಅಂದರೆ ಇವರು ಇವಾಗ ಸೇರಿಸ್ತಾ ಇರೋದು ನಮ್ಮ ಮಗನ ಸ್ಕೂಲವ್ರೇನೆ. ಇವ್ರಿಗೆ ಹೆಂಗೆ ಈ ಥರ ಅಂದ್ಬಿಟ್ಟು ನನಗೆ ನಿಜವಾಗ್ಲೂ ಅದು ಒಂಥರ ನಿಜ ಅದೊಂಚೂರು ನನಗೆ ಬೇಜಾರಾಯಿತು. ಹಿಂಗೆಲ್ಲ ಸ್ಕೂಲಲ್ಲಿ ಈ ಥರ ಎಲ್ಲ ದೊಡ್ಡ ದೊಡ್ಡ ಸ್ಕ್ಯಾಮ್ ಮಾಡ್ತಾರಂತ. ನಿಜವಾಗ್ಲೂ ನಮ್ಮ ಕರ್ನಾಟಕದಲ್ಲಿ ಈ ಅಮೇರಿಕಾ, ಜಪಾನ್, ಜರ್ಮನಿಲೆಲ್ಲ ಗೌರ್ಮೆಂಟ್ ಸ್ಕೂಲ್ಗಳಿದೆಯಲ್ಲ, ಅದೇ ಸವಲತ್ತು ಪ್ರತಿಯೊಂದು ಆ ಥರ ಇದ್ದಿದ್ರೆ ನಮ್ಮ ಕರ್ನಾಟಕದಲ್ಲಿ ನಿಜವಾಗ್ಲೂ ಎಲ್ಲರೂ ಆಲ್ಮೋಸ್ಟ್ ಗೌರ್ಮೆಂಟ್ ಸ್ಕೂಲ್ಗೆ ಸೇರಿಸ್ತಿದ್ರು. ಯಾಳಾದ ರಾಜಕೀಯ ನಮ್ಮ ಗೌರ್ಮೆಂಟ್ ಸ್ಕೂಲ್ಗಳನ್ನ ಆಲ್ಮೋಸ್ಟ್ ಮುಚ್ಚಿಬಿಟ್ಟಿದೆ. ಇದ್ದಿದ್ದು ಎಜುಕೇಷನ್ ಹಾಳು ಮಾಡಿಬಿಟ್ಟಿದೆ. ಎಜುಕೇಷನ್ ಸಿಸ್ಟಮೇ ಸರಿ ಇಲ್ಲ ನಮ್ಗೆ. ಆ್ಯಕ್ಚುಲಿ ನಮ್ಮ ಕರ್ನಾಟಕದಲ್ಲಿ ಹೇಳ್ಬೇಕಂದ್ರೆ ನಮ್ಮ ಇಂಡಿಯಾದಲ್ಲೇ ಎಜುಕೇಷನ್ ಸಿಸ್ಟಮೇ ಚೆನ್ನಾಗಿಲ್ಲ. ಆದರೂ ವಿಧಿ ಇಲ್ಲ, ಓದಿಸ್ತೀವಿ. ಓದಿಸೋದ್ರಲ್ಲ ಅಂದರೆ ಈ ಪ್ರೈವೇಟ್ ಈ ರಾಜಕಾರಣಿಗಳು ಆಲ್ಮೋಸ್ಟ್ ಈ ರಾಜಕಾರಣಿಗಳ ಸ್ಕೂಲ್ಗಳೆಲ್ಲ ಅವರೇ ದುಡ್ಡು ಮಾಡೋದಕ್ಕೋಸ್ಕರ ಗೌರ್ಮೆಂಟ್ ಸ್ಕೂಲ್ಗಳನ್ನೆಲ್ಲ ಮುಚ್ಚಿಸ್ಬಿಟ್ರು, ಪ್ರೈವೇಟ್ ಸ್ಕೂಲ್ಗಳನ್ನ ತಗೊಂಡು ಕೂತಿದ್ದಾರೆ. ಅವ್ರಿಗೆ ತಕ್ಕೊಳ್ಳಿ ಅಂದರೆ ಈ ಥರ ಎಲ್ಲ ಈ ರೇಂಜಿಗೆ ಬಡವ್ರನ್ನ ಈ ರೇಂಜಿಗೆಲ್ಲ ಸ್ಕ್ಯಾಮ್ ಮಾಡ್ತಾರಲ್ಲ, ನನಗೆ ನಿಜವಾಗ್ಲೂ ಶಾಕ್ ಆಯ್ತಪ್ಪ. ಈ ಸ್ಕೂಲು ಬೇಡ ಏನು ಬೇಡ, ನಮ್ಮ ಮನೆಯವ್ರನ್ನ ಅಲ್ಲಿ ಹಾಕೋಣ ಅಂದರೆ ನನ್ನ ಮಗ ಇಲ್ಲ ಸ್ಕೂಲ್ ಚೇಂಜ್ ಮಾಡಮ್ಮ, ಮತ್ತೆ ಅಲ್ಲಿ ಹೋಗಲ್ಲ ಅಂತಿದ್ದಾನೆ. ನೋಡಬೇಕು, ಅವನಿಗೋಸ್ಕರ ಈಗ ಬೇರೆ ಸ್ಕೂಲ್ ಯಾವುದಾದ್ರೂ ಹುಡುಕ್ಲೇಬೇಕು. ನೋಡುವ ಏನು ಮಾಡೋದು ಏನು ಕತೆ. ನಿಮ್ಗೆ ಯಾವುದಾದ್ರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಒಳ್ಳೆ ಸ್ಕೂಲ್ ಇದ್ದರೆ ಯಾವ್ದಾದ್ರು ಒಳ್ಳೆ ಸ್ಕೂಲ್, ಬ್ರಾಂಚಸ್ ತುಂಬ ಇರ್ತವೆ ನೋಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾವ ಸ್ಕೂಲು ಬೆಸ್ಟ್ ಚೆನ್ನಾಗಿರುತ್ತೆ ಅಂತ. ಪ್ರೈವೇಟ್ ಓಕೆ, ಪ್ರೈವೇಟ್ ಗೌರ್ಮೆಂಟ್ ಸ್ಕೂಲು ಓಕೆ, ಗೌರ್ಮೆಂಟ್ ಸ್ಕೂಲು ಇದೆ, ಬಟ್ ಅಷ್ಟು ಯಾವುದು ಚೆನ್ನಾಗಿಲ್ಲ ಗೈಸ್. ಬೆಂಗಳೂರಲ್ಲಿ ಅಷ್ಟು ಯಾವುದು ಚೆನ್ನಾಗಿಲ್ಲ. ಬೆಂಗಳೂರಲ್ಲಿ ಇದ್ದಾವ ಆಲ್ಮೋಸ್ಟ್, ನನಗೆ ಇಲ್ಲಿ ಯಾವುದು ಅಕ್ಕಪಕ್ಕ ಯಾವುದು ಗೊತ್ತಿಲ್ಲ ಆಲ್ಮೋಸ್ಟ್ ಇಲ್ಲಿ ಯಾವುದನ್ನು ಗೌರ್ಮೆಂಟ್ ಸ್ಕೂಲು. ನೋಡುವ ಯಾವ್ದಾರ ಹಾಕೋಣ, ಕಡಿಮೆಗೆ ಹಾಕ್ಬೇಕು. 50-60 ಸಾವಿರ ಎಲ್ಲ 50-60 ಸಾವಿರ ಎಲ್ಲ ತುಂಬ ಜಾಸ್ತಿನೇ ಆಯ್ತು ನಮ್ಗಳಿಗೆ. ಹೋಗ್ಲಿ ಎಜುಕೇಷನ್ ಮಕ್ಳಿಗೆ ಇರಲಿ ಅಂತ ಕೇಳಿದ್ರೆ ಒಬ್ರಿಗೊಂಥರ ಹೇಳಿದ್ದಾರೆ. ನಿಮ್ಗೆ ಅನಿಸುತ್ತೆ ಇದ್ರ ಬಗ್ಗೆ? ನಿಮ್ಗೆ ಯಾವ ಥರ ಇದೇ ಥರ ನಿಮ್ಗೆ ಏನಾರು ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.